ಥರ ಪವರಲ್ಲಿ ಕೊಟ್ಟಿದ್ದಾನೆ, ಇದು ಈ ಥರ ಕೊಟ್ಟಿದ್ದಾನೆ, ನಿಮ್ಗೆ ವೆರಿ ಇಂಪಾರ್ಟೆಂಟ್. ಆದರೆ ಆನ್ಸರ್ ಯಾವ್ದು ಬರುತ್ತೆ ಇಲ್ಲಿ? 1024 ಪವರ್ 3. 3 ಸಲ ನೀವು 1024 ಗುಣಿಸಿದ್ರೆ ನಿಮಗೆ ಈ ಗಿಗಾಬೈಟ್ ಈಕ್ವಲ್ ಆಗುತ್ತೆ ಅಂತ ಮೀನಿಂಗ್ ಅದು. ಓಕೆ, ವಾಟ್ ಈಸ್ 1 ಗಿಗಾಬೈಟ್ ಈಕ್ವಲ್ ಟು ಅಂದರೆ 1024 ಬೈಟ್ಸ್ ಅಂತ. 1024 ಪವರ್ 3 ಬೈಟ್ಸ್. ನೀವು 1024ನ 3 ಸಲ ಗುಣಿಸಿದ್ರೆ 1024 ಇಂಟು 1024 ನೀವು ಮಲ್ಟಿಪ್ಲೈ ಮಾಡಿದರೆ ಅದು ಏನು ಆನ್ಸರ್ ಬರುತ್ತೆ ಅದು ಈಕ್ವಲ್ ಟು 1 ಗಿಗಾಬೈಟ್. ನಿಮಗೆ ಎಕ್ಸಾಮ್ ನೋಡಿ ಕ್ವಶನ್ಸ್ ಈ ಥರ ಫ್ರೇಮ್ ಮಾಡ್ತಾನೆ, ಕಾಮನ್ ಆಗಿ ಇದೆಲ್ಲ ಬರೆದು ಬಿಡ್ತಾರೆ. ಈ ಥರ ಪವರಲ್ಲಿ ಕೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಅದು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್, ರೈಟ್. ಸೊ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ನೋಡಿ, ಈಗ ಅದು ನಾನು ಸ್ವಲ್ಪ ಶಾರ್ಟ್ ಔಟ್ ಮಾಡಿದ್ದೀನಿ. ಯಾವ ಥರ ನೀವು ಹ್ಯಾವ್ ಟು ರಿಮೆಂಬರ್, ದಟ್ ಈಸ್ ಕಾಲ್ಡ್ ಮ್ಯಾಥಮೆಟಿಕಲ್ ಬ್ರೇಕ್ ಡೌನ್. ಹೌ ದೇ ಹ್ಯಾವ್ ಟು ಬ್ರೇಕ್ ಡೌನ್. ಸಿ ದ ಬೈನರಿ ಕಂಪ್ಯೂಟರ್ ಸ್ಟೋರೇಜ್ ಕ್ಯಾಲ್ಕುಲೇಷನ್, ಇದು 1024 ಪವರ್ 1 ಅಂತ ನಾನು ಬರೀತೀನಿ ಈ ಕಡೆಯಲ್ಲಿ. ಇಲ್ಲಿ ಇದು ನಿಮ್ಗೇನಿದೆ, ಇದು 1024 ಪವರ್ 1 ಅಂತ. 1024 ಪವರ್ 1. ನೆಕ್ಸ್ಟ್ ಇದು 1024, ಇದು 1024 ಪವರ್ 2. ಓಕೆ, ಇದೇ ಥರ 1024 ಪವರ್ 3 ಅಂತ ಬರಿತೀನಿ ನಾನೀಗ, ರೈಟ್. ಸೊ ಇದು 1024 ಇದು ಪವರಲ್ಲಿ, ಇದು 1024 ಘಾತ 1 ಅಂತ ಹೇಳ್ತೀವಿ ನಾವು. 1024 ಪವರ್ ಈಸ್ ಈಕ್ವಲ್ ಟು 1 ಕಿಲೋಬೈಟ್. ಅದೇ ಥರ 1024 ಪವರ್ 2 ಈಸ್ ಈಕ್ವಲ್ ಟು 1 ಮೆಗಾಬೈಟ್. 1024 ಪವರ್ 3 ಈಸ್ ಈಕ್ವಲ್ ಟು 1 ಗಿಗಾಬೈಟ್. ಓಕೆ, ನೆಕ್ಸ್ಟ್ 1024 ಹಿಂಗೆ ರೈಸ್ ಮಾಡ್ಕೊಂಡು ಹೋಗಿ. 1024 4 ಈಸ್ ಈಕ್ವಲ್ ಟು 1 TB. ಓಕೆ, ಅದೇ ಥರ 1024 5 ಈಸ್ ಈಕ್ವಲ್ ಟು 1 PB. ಈ ಥರ ನೀವು ರೈಸ್ ಮಾಡ್ಕೊಂಡು ಹೋಗ್ಬೇಕು. ಈ ಥರ ನೀವು ರೈಸ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಿಮ್ಗೆ ಈ ಥರ ಕ್ವಶನ್ಸ್ ನೀವು ಖಂಡಿತ ಆನ್ಸರ್ ಮಾಡ್ತೀರಾ, ರೈಟ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇದಾದಮೇಲೆ ಇದು ಮತ್ತೆ ಅದೇ ಕ್ವಶನ್ ರಿಪೀಟ್ ಆಗಿದೆ. ಇದು ವಾಟ್ ಈಸ್ ನೇಬಲ್, ವಾಟ್ ಇಸ್ ದ ಗಿಗಾಬೈಟ್ ಈಕ್ವಲ್ ಟು. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಟೈಪ್ ಆಫ್ ಸ್ಟೋರೇಜ್ ಡಿವೈಸ್ ಇಸ್ ಬಯೋಸ್. ಓಕೆ, ಬಯೋಸ್ ಸ್ಟ್ಯಾಂಡ್ ಫಾರ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಏನು ಸರ್ ಬಯೋಸ್ ಅಂದರೆ, ನಾನು ಸಪ್ರೇಟ್ ಮದರ್ ಬೋರ್ಡ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಜೊತೆಗೆ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ RC ಕಂಪ್ಯೂಟರ್ ಅಂತ. ನೀವೇನಾದ್ರು ಹೊಡೆದ್ರೆ ಅಥವಾ ರಂಗನಾಥ್ ಕಂಪ್ಯೂಟರ್ ಅವೇರ್ನೆಸ್ ಬೈ ರಂಗನಾಥ್ ಅಂತ ಹೊಡೆದ್ರೆ ಇದೇ ನಮ್ಮ ಶ್ರೀನಿವಾಸ್ ಸರ್ದಲ್ಲಿ ಕ್ಲಾಸಸ್ದಲ್ಲಿ ಅಲ್ಲೇ ಒಂದು ಆಜಾದ್ ICS ಅಕಾಡೆಮಿ ಅಂತ, ಅಂದರೆ ಶ್ರೀನಿವಾಸ್ IAS ಅಕಾಡೆಮಿ ಅನ್ನೋದಕ್ಕಿಂತ ಮುಂಚೆ ನಾವು ಆಜಾದ್ ICS ಅಕಾಡೆಮಿ ಅಂತ ಮಾಡ್ಕೊಂಡಿದ್ವಿ. ಅದನ್ನು ಮತ್ತೆ ನಾವು ರೀನೇಮ್ ಮಾಡಿಕೊಂಡು, ಓಕೆ, ಆಜಾದ್ ಅಂತಂದರೆ ಆಜಾದ್ ಸುಭಾಷ್ ಚಂದ್ರ ಬೋಸ್ ಅಂತ ಹೆಸರು. ಅವರು ಶ್ರೀನಿವಾಸ್ ಒಂಥರ ಸುಭಾಷ್ ಚಂದ್ರ ಬೋಸ್ ಇದ್ದಂಗೆ ಒಂಥರ ಡಿಸಿಪ್ಲಿನ್ ಪರ್ಸನ್, ಅದಕ್ಕೆ ಅವರು ಆಜಾದ್ ಅಂತ ಹೇಳ್ಕೊಂಡಿದ್ರು. ಆಮೇಲೆ ಅದನ್ನು ದ ರೀನೇಮ್ ಟು ಶ್ರೀನಿವಾಸ್ IAS ಅಕಾಡೆಮಿ ಅಂತ ಅದನ್ನು ರೆಕಾರ್ಡ್ ಮಾಡಿದ್ದೀನಿ. ಆ ರೆಕಾರ್ಡಿಂಗ್ ಕ್ಲಾಸಸ್ ಇರುತ್ತೆ ನಿಮ್ಮ ಮದರ್ ಬೋರ್ಡ್ ಬಗ್ಗೆ, ಅದು ನೀವು ಓದ್ಕೊಳ್ಳಿ. ಅದರಿಂದ ತುಂಬ ಟೈಪ್ಸ್ ಆಫ್ ಮದರ್ ಬೋರ್ಡ್ ಬರುತ್ತೆ. ಪರ್ಟಿಕ್ಯುಲರಾಗಿ ಈ KPS ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ದಾರೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಟೀಚರ್ಸ್ 500 ಪೋಸ್ಟ್ ಏನಿದ್ದಾವೆ, ಆ ಒಂದು ಫಸ್ಟ್ ಟಾಪಿಕ್ ಇದೆ, ಎಂಟೈರ್ ಫಸ್ಟ್ ಕಂಪ್ಲೀಟ್ ಟಾಪಿಕ್ಸ್ ನಿಮ್ಗೆ ಕವರ್ ಆಗುತ್ತೆ. ಅದರಲ್ಲಿ ನಾನು ಅದು ಯೂಟ್ಯೂಬ್ ಮಾಡಿ ನಿಮಗೆ ರೆಕಾರ್ಡಿಂಗ್ ಕ್ಲಾಸಸ್ ಇರುತ್ತೆ. ಕಂಪ್ಯೂಟರ್ ಅವೇರ್ನೆಸ್ ಬೈ ರಂಗನಾಥ್ ಅಂತ ಕೊಟ್ಟರೆ ನಿಮಗೆಲ್ಲದ್ರಲ್ಲಿ ಸಿಗುತ್ತೆ, ನೋಡ್ಕೋಬೋದು ನೀವು. ಅಥವಾ ಶ್ರೀನಿವಾಸ್ IAS ಅಕಾಡೆಮಿ ನೀವು ಇದರಲ್ಲಿ ಹೋದ್ರು ಯೂಟ್ಯೂಬಲ್ಲಿ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಅದನ್ನು ನಾನು ಸಪ್ರೇಟಾಗಿ ಮಾಡ್ತೀನಿ. ಅದು ಬಯೋಸ್ ಸ್ಟ್ಯಾಂಡ್ ಫಾರ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಏನು ಸರ್ ಬಯೋಸ್ ಅಂದರೆ, ನೀವು ಸಿಸ್ಟಮ್ ಆನ್ ಮಾಡಿದ ತಕ್ಷಣ ನಿಮ್ಗೊಂದು ಬ್ಲಾಕ್ ಸ್ಕ್ರೀನ್ ಬರ್ತದೆ. ಸಿಂಪಲಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪು ಸಿಸ್ಟಮ್ ಆನ್ ಮಾಡಿದ ತಕ್ಷಣ ನಿಮ್ಗೊಂದು ಬ್ಲಾಕ್ ಸ್ಕ್ರೀನ್ ಬರುತ್ತೆ. ಆ ಬ್ಲಾಕ್ ಸ್ಕ್ರೀನ್ ಏನಪ್ಪ ಅಂತಂದರೆ, ನಿಮಗೆ ಅವಾಗ ಆಪ್ರೇಟಿಂಗ್ ಸಿಸ್ಟಮ್ಸು ಬೂಟ್ ಆಗಿರೋದಿಲ್ಲ. ಬೂಟಿಂಗ್ ನಥಿಂಗ್ ಬಟ್ ಪ್ರೊಸೆಸಿಂಗ್ ಅಂತ. ನೀವು ಆಪ್ರೇಟಿಂಗ್ ಸಿಸ್ಟಮ್ ಲೋಡ್ ಆಗೋದಕ್ಕಿಂತ ಮುಂಚೆ ನಿಮಗೊಂದು ಬ್ಲಾಕ್ ಸ್ಕ್ರೀನ್ ಬರುತ್ತೆ. ಅಂದರೆ ಆ ಮದರ್ ಬೋರ್ಡ್ ಏನಿದೆ, ಆ ಮದರ್ ಬೋರ್ಡ್ ಇದೆ ಮೈನ್ ಕಾಂಪೊನೆಂಟ್ ಬೋರ್ಡ್. ವಾಟ್ ಈಸ್ ಮದರ್ ಬೋರ್ಡ್? ಮದರ್ ಬೋರ್ಡ್ ಇಸ್ ಎ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್. ಓಕೆ, ಇಟ್ ಕಂಟೈನ್ಸ್ ಆಲ್ ಪೆರಿಫರಲ್ ಡಿವೈಸಸ್. ಡಿಸ್ಕ್ ಆಗಿರ್ಬೋದು, ಫ್ಲಾಪಿ ಡಿಸ್ಕ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಮೌಸು, ಪ್ರಿಂಟರ್ಸ್, ನೀವೇನೇನು ಕನೆಕ್ಟ್ ಮಾಡಿ ಎಲ್ಲ ಕನೆಕ್ಟ್ ಮಾಡಿ ಅದನ್ನು ಫಸ್ಟ್ ಕಾನ್ಫಿಗರೇಷನ್ ಚೆಕ್ ಮಾಡುತ್ತೆ. ಅದನ್ನು ನಾವು ಬಯೋಸ್ ಅಂತ ಕರಿತೀವಿ. ಅದನ್ನೇ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಆ ಬೇಸಿಕ್ ಅದನ್ನು ಆಮೇಲೆ ಕಾನ್ಫಿಗ್ ಎಲ್ಲ ಡಿಟೆಕ್ಟ್ ಆಗಿ ಆಮೇಲೆ ನಿಮಗೆ ವಿಂಡೋಸ್ ಅಪ್ ಆಗೋದು, ರೈಟ್. ಸೊ ಹಾಗಾದರೆ ಅದಕ್ಕೆ ಏನು, ವಿಚ್ ಟೈಪ್ ಆಫ್ ಸ್ಟೋರೇಜ್ ಡಿವೈಸ್ ಬಯೋಸ್ ಅಂದರೆ ಅದು ನಡೆಸ್ಕೊಂಡೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಪ್ರೈಮರಿ ಡಿವೈಸ್ ಅಂತ ಹೇಳ್ತೀವಿ. ಪ್ರೈಮರಿ ಡಿವೈಸ್ ಅಂದರೆ ಟೆಂಪರವರಿ, ಅದು ಬಯೋಸ್, ರೈಟ್. ನೆಕ್ಸ್ಟ್, ವೇರ್ ಇಸ್ ದ ಕ್ಯಾಶ್ ಮೆಮರಿ ಇಸ್ ಲೊಕೇಟೆಡ್. ನಾನು ಹೇಳಿದೆ ಕ್ಯಾಶ್ ಮೆಮರಿ ಇಸ್ ಲೊಕೇಟೆಡ್. ಇಲ್ಲಿ ನೋಡಿ ಕಾಮನ್ ಆಗಿ ಏನು ಹೇಳ್ತೀವಿ, ಕ್ಯಾಶ್ ಮೆಮರಿ ಇಸ್ ಲೊಕೇಟೆಡ್ ಇನ್ ಬಿಟ್ವೀನ್ CPU ಆ್ಯಂಡ್ ಮೆಮೊರಿ ಅಂತ ಹೇಳ್ತೀವಿ ಕಾಮನ್ ಆಗಿ. ಬಟ್ ಪರ್ಟಿಕ್ಯುಲರಾಗಿ ಇಲ್ಲಿ ಮೆಮೊರಿ ಆಪ್ಷನ್ ಕೊಟ್ಟಿದ್ದನ್ನು ನೋಡಬೇಕು. ಇಲ್ಲಿ ಕ್ಯಾಶ್ ಮೆಮೊರಿ ಜನರಲಾಗಿ CPU ಒಳಗಡೆ ಇರುತ್ತೆ, ಮೈಕ್ರೋ ಪ್ರೊಸೆಸರ್ ಒಳಗಡೆ ಇರುತ್ತೆ. ನಾವು CPU ಅಂತ ಚೂಸ್ ಮಾಡಬೇಕಾಗುತ್ತೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಬಟ್ ಅವರು ಆ್ಯಕ್ಚುಲಿ ನಾವು ಅಲ್ಲಿ CPU ಆ್ಯಂಡ್ ಮೆಮೊರಿ ಇತ್ತಂದರೆ ಎರಡು ಆನ್ಸರ್ ಕರೆಕ್ಟ್ ಆಗುತ್ತೆ. ಅವ್ರು ಮೆಮೊರಿ ಕೊಟ್ಟಿಲ್ಲ, ರ್ಯಾಮ್ ಕೊಟ್ಟಿಲ್ಲ ಅಂತಂದರೆ ನೀವು ಆಪ್ಷನ್ ಯಾವ್ದು ಹುಡುಕಬೇಕಾಗುತ್ತೆ, ನೀವು CPU ಅಂದರೆ ಕ್ಯಾಶ್ ಮೆಮೊರಿ. ನಾವು ಮೈಕ್ರೋ ಪ್ರೊಸೆಸರ್ ಅಂದರೆ CPU ಸ್ಟ್ಯಾಂಡ್ ಫಾರ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಈಸ್ ಎ ಬ್ರೈನ್ ಆರ್ ಹಾರ್ಟ್ ಆಫ್ ದ ಕಂಪ್ಯೂಟರ್, ಇಸ್ ಎ ಮೈನ್ ಪಾರ್ಟ್ ಆಫ್ ದ ಕಂಪ್ಯೂಟರ್ ಅಂತ ಏನು ಹೇಳ್ತೀವಿ.
ಆ ಪ್ರೊಸೆಸರ್ನ ಸ್ಪೀಡ್ನ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ನಾವು ಕ್ಯಾಶ್ ಮೆಮರಿ ಯೂಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಅದು ಸಿ ಪಿ ಯು ಒಳಗಡೆ ಇರುತ್ತೆ ಕ್ಯಾಶ್ ಮೆಮರಿ. ಓಕೆ, ಅದೇ ಕ್ಯಾಶೆ ಮೆಮರಿ ಇರುವುದು ಎಲ್ಲಿ ಅಂದರೆ ಸಿ ಪಿ ಯು ಒಳಗಡೆ. ಇದು ನಿಮ್ಗೆ ಆಪ್ಷನ್ನು ಎ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಅದಾದಮೇಲೆ ಏನು ಇನ್ನು ಸ್ವಲ್ಪ ನಾನು ಕ್ಯಾಶ್ ಮೆಮೊರಿ ಬಗ್ಗೆ ಸ್ವಲ್ಪ ಹೇಳಿ ಸರ್ ಅಂತ ಯಾರಾದರೂ ನೀವು ಕೇಳಿದರೆ ಏನು ಹೇಳ್ಬೋದು? ಕ್ಯಾಶ್ ಮೆಮೊರಿ ಲೊಕೇಟೆಡ್ 2 ಜನರಲ್ ಲೊಕೇಶನ್ಸ್, ಕಾಮನ್ ಆಗಿ 2 ಜನರಲ್ ಲೊಕೇಶನ್ಸಲ್ಲಿ ಸ್ಟೋರ್ ಆಗುತ್ತದು. ಯಾವುದಪ್ಪ ಅಂದರೆ ಒಂದು ಇನ್ಸೈಡ್ ದಿ ಪ್ರೊಸೆಸರ್ ಇಂಟರ್ನಲ್ ಕ್ಯಾಶ್ ಅಂತ ಕರಿತೀವಿ, ಇನ್ನೊಂದು ಮದರ್ ಬೋರ್ಡಲ್ಲಿ ಇರುತ್ತೆ ಎಕ್ಸ್ಟರ್ನಲ್ ಕ್ಯಾಶ್ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆ, ಕಾಮನಾಗಿ ಗೊತ್ತಿರ್ತಿರೋ ಸರ್ ನನಗೆ ಗೊತ್ತು ಸರ್ ಕ್ಯಾಶ್ ಮೆಮೊರಿ, ಕ್ಯಾಚ್ ಮೆಮೊರಿ, ಹೈ ಸ್ಪೀಡ್ ಮೆಮೊರಿ ಅಂತ ಹೇಳ್ತೀವಿ ಆಫ್ಕೋರ್ಸ್. ಬಟ್ ಅದರಲ್ಲಿ ನಾವು 2 ರೀತಿಯಲ್ಲಿ ಕ್ಲಾಸಿಫಿಕೇಷನ್ ಮಾಡ್ಕೊತೀವಿ, ಇಂಟರ್ನಲ್ ಕ್ಯಾಚ್ ಮತ್ತು ಎಕ್ಸ್ಟರ್ನಲ್ ಕ್ಯಾಚ್ ಅಂತ. ಇಂಟರ್ನಲ್ ಕ್ಯಾಚ್ ಆಲ್ಸೋ ನೋನ್ ಆ್ಯಸ್ ಪ್ರೈಮರಿ ಕ್ಯಾಚ್ ಅಂತಲೂ ಕರಿತೀವಿ. ಇಂಟರ್ನಲ್ ಕ್ಯಾಚ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪ್ರೈಮರಿ ಕ್ಯಾಚ್. ಸೊ ಇಂಟರ್ನಲ್ ಕ್ಯಾಚ್ ಇಸ್ ಲೊಕೇಟೆಡ್ ಇನ್ಸೈಡ್ ದ ಸಿ ಪಿ ಯು. ಕಾಮನ್ ಆಗಿ ಇಂಟರ್ನಲ್ ಕ್ಯಾಶು ಸಿ ಪಿ ಯು ಒಳಗಡೆ ಬಂದಿರುತ್ತೆ. ಕ್ಯಾಶ್ ಮೆಮೊರಿ ಅನ್ನೋದು ಸಾಮಾನ್ಯವಾಗಿ 2 ಸ್ಥಳಗಳಲ್ಲಿ ಇರುತ್ತೆ. ನಾವು ಒಂದು ಇಂಟರ್ನಲ್ ಕ್ಯಾಶ್ ಮತ್ತು ಎಕ್ಸ್ಟರ್ನಲ್ ಕ್ಯಾಶು. L2 L3 ಬಂದ್ಬಿಟ್ಟು ಹೊರಗಡೆ ಇರುತ್ತೆ, L1 ಬಂದ್ಬಿಟ್ಟು ಇನ್ಸೈಡ್ ಇರುತ್ತೆ ಫ್ರೆಂಡ್ಸ್, ಮರಿಬೇಡಿ. ಅದು ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಇದಕ್ಕೆ. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಕ್ವಶನ್ ಏನು? ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಆಡ್ ಒನ್? ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಆಡ್ ಒನ್? ಈ ಕೆಳಗಿನಲ್ಲಿ ಕೊಟ್ಟಿರುವಂತಹ ಈ ಗುಂಪಿನಲ್ಲಿ ಒಂದದೇ ಇರುವಂಥದ್ದು ಯಾವುದು? ಈ ಕೆಳಗಿನಲ್ಲಿ ಯಾವುದು ಗುಂಪಿಗೆ? ಇದೆಲ್ಲ ಎಕ್ಸಾಮಲ್ ಕ್ವಶನ್. ನಾನು ಪರ್ಟಿಕ್ಯುಲರಾಗಿ ಯಾವ ಎಕ್ಸಾಮು ಯಾವ ಇಯರ್ ಅಂತ ಮೆನ್ಷನ್ ಮಾಡಿಲ್ಲ. ನಾನು ಯಾವುದೇ ಕ್ವಶನ್ ಪೇಪರ್ ತೆಗೆದು ನಾನು ಇವತ್ತು ಏನು ಕ್ವಶನ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ, ಅರೌಂಡ್ 30 to 50 ಕ್ವಶನ್ಸ್ ನಾನೇನು ಡಿಸ್ಕಷನ್ ಮಾಡ್ತಾ ಇದ್ದೀನಿ, ಇಲ್ಲಿವರೆಗೂ ಕೇಳಿರ್ತಕ್ಕಂಥ ಕ್ವಶನ್ಸು, ಎಕ್ಸಾಮಲ್ಲಿ ಆಗಿರತಕ್ಕಂಥ ಕ್ವಶನ್ಸು. ಐ ಆಮ್ ನಾಟ್ ಫ್ರೇಮಿಂಗ್ ಇನ್ ನ್ಯೂ ಕ್ವಶನ್ಸ್, ಇದು ಆಲ್ ಓಲ್ಡ್ ಕ್ವಶನ್ಸ್. ಅಂದರೆ ಕ್ವಶನ್ ಅರೈಸ್ ಆಗಿರೋವು, ನಿಮಗೆ ನಾನು ಯಾವ ಥರ ಆನ್ಸರ್ ಮಾಡಬೇಕು, ಮುಂದೆ ಏನು ಕೇಳ್ಬೋದು ಆ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಇವತ್ತು ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಆಡ್ ಒನ್? ಏನು? ರ್ಯಾಮ್, ರಾಮ್, ಕ್ಯಾಚ್, ಹಾರ್ಡ್ ಡಿಸ್ಕ್. ಹಾಗಾದ್ರೆ ನೋಡಿ, ರ್ಯಾಮು RA ಅಂದರೆ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ, ROM ಅಂದರೆ ರೀಡ್ ಓನ್ಲಿ ಮೆಮೊರಿ, ಕ್ಯಾಶ್ CACH ಅಂದರೆ ಕ್ಯಾಚ್ ಮೆಮೊರಿ. ಇವೆಲ್ಲ ಬಂದ್ಬಿಟ್ಟು ನಾವು ಪ್ರೈಮರಿ ಮೆಮೊರಿಗೆ ಉದಾಹರಣೆ ಆಗುತ್ತೆ, ಮೇನ್ ಮೆಮೊರಿಗೆ ಉದಾಹರಣೆ ಆಗುತ್ತೆ. ಹಾರ್ಡ್ ಡಿಸ್ಕ್ ಆಲ್ಸೋ ಮೆಮೊರಿಗೆ ಬರುತ್ತೆ, ಅದು ಸೆಕೆಂಡರಿ ಮೆಮೊರಿಗೆ ಉದಾಹರಣೆ. ಹಾಗಾದರೆ ಆನ್ಸರ್ ಬಂದ್ಬಿಟ್ಟು ನಾವು ಸೆಕೆಂಡರಿ ಮೆಮೊರಿ ಅಂತ ಹೇಳ್ತೀವಿ ನಾವು. ಏನಕ್ಕೆ ಸರ್ ನೀವು ರಾಮ್ ಅಂದರೆ ಪರ್ಮನೆಂಟ್? ಅಫ್ಕೋರ್ಸ್ ರಾಮ್ ಪರ್ಮನೆಂಟ್ ಮೆಮೊರಿ ಅಂತ ಹೇಳ್ತೀವಿ. ಬಟ್ ಇಲ್ಲಿ ನಾವು ಬಿಗಿನಿಂಗಲ್ಲಿ RAM, ROM, ಕ್ಯಾಚ್ ಮೆಮೊರಿ ಆಲ್ 3 ಬಿಲಾಂಗ್ಸ್ ಟು ಪ್ರೈಮರಿ ಮೆಮೊರಿಗೆ ಉದಾಹರಣೆ ಆಗ್ತವೆ. ಪ್ರೈಮರಿ ಮೆಮೊರಿ, ಮೇನ್ ಮೆಮೊರಿ ಟೆಂಪ್ರವರಿಗೆ ಡೇಟಾ ಸ್ಟೋರೇಜ್ ಇರುತ್ತೆ. ಓಕೆ, ಸೊ ಹಾರ್ಡ್ ಡಿಸ್ಕ್ ಬಂದ್ಬಿಟ್ಟು ಅದು ಸೆಕೆಂಡರಿ ಸ್ಟೋರೇಜ್ಗೆ ಡಿವೈಸ್ಗೆ ಉದಾಹರಣೆ ಆಗುತ್ತೆ ಫ್ರೆಂಡ್ಸ್. ಓಕೆ ರೈಟ್. ನೆಕ್ಸ್ಟು ರ್ಯಾಮ್ ಮತ್ತು ರಾಮ್, ಇದು ಕ್ಯಾಚ್ ಹಾರ್ಡ್ ಡಿಸ್ಕ್, ಅದು ಹಾರ್ಡ್ ಡಿಸ್ಕ್ ಆನ್ಸರ್ ಆಗಿರುತ್ತೆ. ಈ ಗುಂಪಿನಲ್ಲಿ ಒಂದದೇ ಇರುವಂಥದ್ದು ಹಾರ್ಡ್ ಡಿಸ್ಕ್, ಡಿ ಆಪ್ಷನ್. ನೆಕ್ಸ್ಟ್ ಕಾಮನ್ ನಿಮ್ಗೆ ಗೊತ್ತಿದೆ, ಇದು ರ್ಯಾಮ್ ಈಸ್ ಎ ಡ್ಯಾಶ್ ಮೆಮೊರಿ ಅಂದರೆ ಏನು ಹೇಳ್ತೀರಾ? ಇದು ರ್ಯಾಮ್ ಈಸ್ ಎ ಟೆಂಪ್ರವರಿ ಮೆಮೊರಿ. ರ್ಯಾಮ್ ಈಸ್ ಎ ಟೆಂಪ್ರವರಿ ಮೆಮೊರಿ, ಇದು ತಾತ್ಕಾಲಿಕ ಸ್ಮರಣೆ ಅಂತ ಕರಿತೀವಿ. ರ್ಯಾಮ್ ಅಂದರೆ ಇದು ಮೆಮೊರಿ ಅಂದರೆ ಸ್ಮರಣೆ, ಅಂದರೆ ಟೆಂಪ್ರರಿ ಅಂದರೆ ತಾತ್ಕಾಲಿಕ ಸ್ಮರಣೆ ಅಂತ ಕರಿತೀವಿ ಫ್ರೆಂಡ್ಸ್. ರೈಟ್. ನೆಕ್ಸ್ಟ್ ಇದಾದಮೇಲೆ ಕ್ಯಾಶ್ ಮೆಮೊರಿ ಈಸ್ ಲೊಕೇಟೆಡ್ ಇನ್ ಬಿಟ್ವೀನ್. ನಾನು ಹೇಳಿದೆ ಆಲ್ರೆಡಿ, ಕ್ಯಾಶ್ ಮೆಮೊರಿ ಎಲ್ಲಿರುತ್ತೆ? ಕಾಮನ್ ವೆರಿ ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕು. ಇದು PDO ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸು, ಬಟ್ ನಾನು ಇಯರ್ ಮೆನ್ಷನ್ ಮಾಡಿಲ್ಲ, ತೆಗೆದು ನೋಡಿರ್ಬೇಕು, PDO ಪೇಪರ್ ಗೊತ್ತಾಗುತ್ತೆ ನಿಮಗೆ. ರ್ಯಾಮ್ ಆ್ಯಂಡ್ ರಾಮ್ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ಕ್ಯಾಶ್ ಮೆಮೊರಿ ಇನ್ ಬಿಟ್ವೀನ್ ನಾನು CPU ಆ್ಯಂಡ್ ರ್ಯಾಮ್ ಅಂತ ಹೇಳಿದೆ. ಅಫ್ಕೋರ್ಸ್ ರ್ಯಾಮ್ ಕರೆಕ್ಟಾಗಿದೆ, ಬಟ್ ರ್ಯಾಮ್ ಇಲ್ಲ, ಇದು ಆಪ್ಷನ್ಸ್ ರಾಂಗ್ ಆಗುತ್ತೆ. ನೆಕ್ಸ್ಟ್ CPU ಆ್ಯಂಡ್ ಮೇನ್ ಮೆಮೊರಿ. ಎಸ್, CPU ಆ್ಯಂಡ್ ಮೇನ್ ಮೆಮೊರಿ ನೋಡೋಣ, ಇಟ್ಕೊಳ್ಳೋದಿನ CPU ಮತ್ತು ರ್ಯಾಮ್ ಅಂತಾರು ಕೊಡ್ಬೋದು, ಅಥವಾ ಮೇನ್ ಮೆಮೊರಿ, ಎರಡೂ ಕರೆಕ್ಟ್. ಆಮೇಲೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ. ಸೊ ನೆಕ್ಸ್ಟ್ ಇನ್ನೊಂದು CPU ಆ್ಯಂಡ್ ಸೆಕೆಂಡರಿ. CPU ಇದೆ, ಓಕೆ, CPU ಇದೆ. ಒಂದು ಸೆಕೆಂಡ್. ರೈಟ್, ಇಲ್ಲಿ CPU ಇದೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ನೋಡಿ CPU ಇದೆ, ಬಟ್ ಇಲ್ಲಿ ಏನಿದೆ ಸೆಕೆಂಡರಿ ಮೆಮೊರಿ ಬರುತ್ತೆ. ಓಕೆ, CPU ಬರುತ್ತೆ, ಬಟ್ ಇಲ್ಲಿ ಸೆಕೆಂಡರಿ ಮೆಮೊರಿ ಇದೆ. ಸೊ ಹಂಗಾಗ್ಬಿಟ್ಟು ಇದು ರಾಂಗ್ ಆಗುತ್ತೆ. ರೈಟ್. ಸೊ ನೆಕ್ಸ್ಟ್ CPU and main memory. Of course main memory is also called as primary memory, also called as temporary memory. ಇದು ಮೇನ್ ಮೆಮೊರಿ ಅಂತಾರು ಬರಿಬೋದು, ಅಥವಾ ರ್ಯಾಮ್ ಆರು ಇರುತ್ತೆ. ಎರಡರೂ ನೀವು ಇಂಪಾರ್ಟೆಂಟು. ರ್ಯಾಮ್ ಅಂದ್ರೂ ಒಂದನೇ, ಮೇನ್ ಮೆಮೊರಿ ಅಂದ್ರೂ ಒಂದನೇ. ಓಕೆ, ಸೊ ಮೇನ್ ಮೆಮೊರಿನ ರ್ಯಾಮ್ ಕೊಡೋ ಬದಲು ಅವ್ರು ಮೇನ್ ಮೆಮೊರಿ ಅಂತ ಕೊಟ್ಟಿದ್ದಾರೆ. ಅಥವಾ ಪ್ರೈಮರಿ ಮೆಮೊರಿ ಕೊಟ್ಟರು ಕರೆಕ್ಟೇ, ಅಥವಾ ವೊಲಟೈಲ್ ಮೆಮೊರಿ ಅಂದ್ರೂ ಕರೆಕ್ಟೇ, ಅಥವಾ ಟೆಂಪ್ರವರಿ ಮೆಮೊರಿ ಅಂದ್ರೂ ಕರೆಕ್ಟೇ. ಓಕೆ, ನೆಕ್ಸ್ಟ್ CPU ಇದೆ, ಬಟ್ ಇಲ್ಲಿ ಹಾರ್ಡ್ ಡಿಸ್ಕ್ ಬರುತ್ತೆ. ಹಂಗಾಗ್ಬಿಟ್ಟು ಇದು ಆಪ್ಷನ್ಸು ರಾಂಗ್ ಆಗುತ್ತೆ. ಸೊ ಫೈನಲಿ ಆಪ್ಷನ್ ಬಿ ಇಸ್ ದ ಆನ್ಸರ್. ಆಪ್ಷನ್ ಬಿ ಇಸ್ ದಿ ಆನ್ಸರ್ ಆಗುತ್ತೆ ಫ್ರೆಂಡ್ಸ್. ಅದನ್ನೇ ಸ್ಮರಣೆ ಎಲ್ಲಿರುತ್ತದೆ ಅಂದರೆ ಕ್ಯಾಚ್ ಮೆಮೊರಿ ಸ್ಮರಣೆ ಎಲ್ಲಿರುತ್ತೆ ಅಂತಂದರೆ ಯಾವುದು? CPU ಮತ್ತು ಪ್ರಧಾನ ಸ್ಮರಣೆ ಅಂತ ಕರಿತೀವಿ. CPU ಮತ್ತು ಪ್ರಧಾನ ಸ್ಮರಣೆ. ಪ್ರಧಾನ ಸ್ಮರಣೆ ಅಂದರೆ ಮೇನ್ ಮೆಮೊರಿ. ಓಕೆ, ಪ್ರಧಾನ ಸ್ಮರಣೆ ಅಂದರೆ ಮೆಮೊರಿ. ಓಕೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಕ್ವಶನ್, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಈಸ್ MICR ಸ್ಟ್ಯಾಂಡ್ಸ್ ಫಾರ್ ಅಂತ ಹೇಳಿದೆ ನಾನು. ಮ್ಯಾಗ್ನೆಟಿಕ್ ಇಂಕ್ ಏನಪ್ಪ MICR ಅಂದರೆ?
MICR stand for Magnetic Ink Character Recognition, mainly used in ಬ್ಯಾಂಕ್ಸಲ್ಲೇ ಯೂಸ್ ಮಾಡ್ತೀವಿ. ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ನೀನು ಕೊಟ್ಟಿರ್ತಕ್ಕಂಥ ಚೆಕ್, ಯಾರಿಗೋ ನಿನ್ನ ಫ್ರೆಂಡಿಗೆ ಚೆಕ್ ಕೊಟ್ಟಿರ್ತೀಯ, ತಗೊಳ್ಳೋ 10,000 ಏನೋ ಎಕ್ಸಾಮ್ ಗೊತ್ತಾಯಿದೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತ ನಿನ್ನ ಫ್ರೆಂಡಿಗೆ ನೀನು ಕೊಟ್ಟಿರ್ತೀಯ, ಅಥವಾ ನಿನ್ನ ಫ್ರೆಂಡ್ಸ್ ಯಾರೋ ನಿನಗೆ ಕೊಟ್ಟಿರ್ತಾರೆ. ನೀನು ಹೋಗ್ಬಿಟ್ಟು ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ ತಕ್ಷಣ ಅವರು ನಿಮ್ಮ ಚೆಕ್ಕನ್ನು ಬ್ಯಾಂಕ್ ಅವರು ಇಮಿಡಿಯೇಟ್ ಪ್ರೋಸೆಸ್ ಮಾಡೋದಿಲ್ಲ. ಏನಕ್ಕೆ ಸರ್ ಮಾಡೋದಿಲ್ಲ ಅಂದರೆ, ನೀನು ಕೊಟ್ಟಿರ್ತಕ್ಕಂಥ ಚೆಕ್ ಒರಿಜಿನಲ್ ಅಲ್ಲ ಅಂತ ಚೆಕ್ ಮಾಡೋದಕ್ಕೆ ಯೂಸ್ ಮಾಡೋದು ಯಾವುದು? MICR, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ಸ್. ಅದರಲ್ಲಿ ಏನೇನು ಚೆಕ್ ಮಾಡ್ತೇನೆ ಅಂತಂದರೆ, MICR ಕೋಡ್ ಇರುತ್ತೆ, ನಿಮ್ಮ ಬ್ಯಾಂಕ್ ಚೆಕ್ ನಂಬರ್ ಇರುತ್ತೆ, ಆಮೇಲೆ ನಿಮ್ಮ ಬ್ರಾಂಚ್ ನೇಮು, IFSC ಕೋಡು, ನಿಮ್ಮ ಅಕೌಂಟ್ ನಂಬರ್ ಎಲ್ಲ ಚೆಕ್ ಮಾಡುತ್ತೆ. ಹೆಂಗೆ ಸರ್ ಚೆಕ್ ಮಾಡ್ತಾರೆ ಅಂದರೆ, ಎಲ್ಲ ಬ್ಯಾಂಕಿಂಗ್ ಅಸೋಸಿಯೇಷನ್, ಅಮೇರಿಕನ್ ಬ್ಯಾಂಕಿಂಗ್ ಅಸೋಸಿಯೇಷನ್ ಅಂತ ಇರುತ್ತೆ, ಅದು ABA 1952 ಸ್ಥಾಪನೆ ಆಗಿತ್ತದು. ಆ 1952 ಸ್ಥಾಪನೆ ಆಗಿತ್ತು ABA, ಅಮೇರಿಕನ್ ಬ್ಯಾಂಕರ್ ಅಸೋಸಿಯೇಷನ್ ಅಂತ. ಎಲ್ಲ ಸೇರಿ ಪ್ರೈವೇಟ್ ಬ್ಯಾಂಕ್ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು, ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು, ಅವರೆಲ್ಲ ಸೇರಿ ಒಂದು ಸ್ಪೆಷಲ್ ಇಂಕನ್ನ ಯೂಸ್ ಮಾಡಬೇಕಂತ ಅವರು ಅಲ್ಲಿ ಅದಾಗಿರುತ್ತೆ, ಅಗ್ರಿಮೆಂಟ್ ಆಗಿರುತ್ತೆ. ಅದೇ ಇಂಕ್ ಯೂಸ್ ಮಾಡಿದರೆ ಮಾತ್ರ, ಚೆಕ್ ಪ್ರಿಂಟ್ ಆಗಿದ್ರೆ ಮಾತ್ರ ಆ MICR ಸ್ಕ್ಯಾನ್ ಮಾಡುತ್ತೆ, ಇಲ್ಲಾಂದರೆ ಮಾಡೋದಿಲ್ಲ. ಓಕೆ, ಅಲ್ಲಿ ನಾವು ಯೂಸ್ ಮಾಡೋದು ಯಾವುದಪ್ಪ ಮಿಷನ್ ಅಂದರೆ, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ಸ್, MICR. ಹಾಗಾದರೆ ಅದು ಯಾವುದು? ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್ ಅಂತ ಕೇಳಿದ್ದಾನೆ. MICR ಯಾವುದು? MICR ಇಸ್ ದಿ ಯಾವುದು? MICR ಹೇಳ್ಬೇಕು ನೀವು. ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸಾ? ನೀವೇ ಹೇಳಿ. MICR ಯಾವುದು? ಇನ್ಪುಟ್ ಡಿವೈಸ್. OMR, OCR, MICR ಅಂತ ಹೇಳ್ತೀವಲ್ಲ. ಸೊ ಅದು ಬಂದ್ಬಿಟ್ಟು ಇನ್ಪುಟ್ ಡಿವೈಸ್ಗೆ ಉದಾಹರಣೆ. ಅವೆಲ್ಲ ಆಪ್ಟಿಕಲ್ ಇನ್ಪುಟ್ ಡಿವೈಸ್ ಅಂತಲೇ ಹೇಳ್ತೀವಿ ಫ್ರೆಂಡ್ಸ್. ಆಪ್ಟಿಕಲ್ ಇನ್ಪುಟ್ ಡಿವೈಸ್ ಅಂತಲೇ ಹೇಳ್ತೀವಿ. ಆಪ್ಟಿಕಲ್ ಇನ್ಪುಟ್ ಡಿವೈಸ್, ಲೇಸರ್ ಲೈಟಿಂದ, ಲೇಸರ್ ಸೆನ್ಸರಿಂದ ವರ್ಕ್ ಆಗ್ತಾ ಇರುತ್ತೆ, ಅದು ನಾವು ಆಪ್ಟಿಕಲ್ ಇನ್ಪುಟ್ ಡಿವೈಸ್ ಅಂತಲೇ ಹೇಳ್ತೀವಿ. ಯಾವ ಜೊತೆಗೆ? MICR ಜೊತೆಗೆ ಇವೆಲ್ಲ 3 ಇಂಪಾರ್ಟೆಂಟ್ ನಿಮಗೆ. OMR, OCR ಮತ್ತು MICR, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ಸ್. ಈ 3 ವೆರಿ 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 ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಒಂದು ಸರಿಯಾದ ಆಯ್ಕೆಯಿಂದ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂದರೆ, ಇದು ಒಂದು ಇನ್ಪುಟ್ ಯೂನಿಟ್, ಇದು ಇನ್ಪುಟ್ ಸಾಧನ, ಇದು ಇನ್ಪುಟ್ ಯೂನಿಟ್ ನಥಿಂಗ್ ಬಟ್ ಇನ್ಪುಟ್ ಸಾಧನವಾಗಿದೆ. ಯಾವುದು? MICR, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ಸ್ ಆರ್ ರೀಡರ್, ಬೋತ್ ಆರ್ ಕರೆಕ್ಟ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಅದಾದಮೇಲೆ ಚೂಸ್ ದ ಲಾರ್ಜೆಸ್ಟ್ ಮೆಮೊರಿ ಇನ್ ಸೈಜ್. ಕೊಟ್ಟಿರುವಲ್ಲಿ ಯಾವುದು ಲಾರ್ಜೆಸ್ಟ್? ನಾನು ಆವಾಗ ಏನು ಹೇಳಿದೆ ನಿಮಗೆ, ಮೆಮೊರಿ ಮೆಜರ್ಮೆಂಟ್ ಚಾರ್ಟಲ್ಲಿ ಲೋಯೆಸ್ಟ್ ಅಂದರೆ ಯಾವುದು? ಬಿಟ್ ಅಂತ ಹೇಳಿದೆ. ಹೈಯೆಸ್ಟ್ ಯಾವುದೇ? ಜಿಯೋಪ್ ಅಂತ ಹೇಳಿದೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದಲ್ಲಿ ಯಾವುದು ಲೋಯೆಸ್ಟು, ಯಾವುದು ಹೈಯೆಸ್ಟ್ ನೀವು ಫೈಂಡ್ ಔಟ್ ಮಾಡಬೇಕು ಫ್ರೆಂಡ್ಸ್. ಇಲ್ಲ ಅವ್ರು ಏನು ಕೇಳಿದ್ದಾರೆ? ಕೊಟ್ಟಿರೋಕ್ಕಂಥ ಮೆಮೊರಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸಲ್ಲಿ ಕೊಟ್ಟಿರಕ್ಕಂಥ ಅದರಲ್ಲಿ ಮೆಮೊರಿ ಸೈಜ್ ಯಾವುದು ಹೈಯೆಸ್ಟ್ ಅಂತ ಕೇಳಿದಾನೆ ಅವನು. ಹಾಗಾದರೆ ನೀವು ಚೂಸ್ ಅ ಲಾರ್ಜೆಸ್ಟ್ ಮೆಮೊರಿ ಸೈಜ್ ಅಂತ ಏನು ಹೇಳ್ತಾರೆ? ಕೊಟ್ಟಿರುವುದಲ್ಲಿ ಮೆಮೊರಿ ಗಾತ್ರದ ಅತಿ ದೊಡ್ಡ ಆರಿಸಿ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದಲ್ಲಿ ಯಾವುದು ದೊಡ್ಡ ನೋಡ್ಕೋಬೇಕು ನೀವಲ್ಲಿ. ನಾನು ಹೇಳಿದ್ದು ಮೆಮೊರಿ ಮೆಜರ್ಮೆಂಟ್ ಕಂಪ್ಲೀಟ್ ಚಾರ್ಟಲ್ಲಿ ಹೇಳಿದ್ದೆ, ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದು ಲಾರ್ಜೆಸ್ಟ್, ಯಾವುದು ವೆರಿ ಇಂಪಾರ್ಟೆಂಟ್. ಹಾಗಾದರೆ ಯಾವುದು? ಚೂಸ್ ದ ಲಾರ್ಜೆಸ್ಟ್ ಮೆಮೊರಿ ಸೈಜ್. KB ಅಂದರೆ ಗೊತ್ತಿದೆ, ಕಿಲೋಬೈಟ್. ಅದಾದಮೇಲೆ ನೆಕ್ಸ್ಟ್ ಯಾವುದು? ಮೆಗಾಬೈಟ್ ಬರುತ್ತೆ. ಅದಾದಮೇಲೆ ಗಿಗಾಬೈಟ್ ಬರುತ್ತೆ. ಅದಾದಮೇಲೆ ಯಾವ್ದು ಬರುತ್ತೆ? ಟೆರಾಬೈಟ್. ಸೊ ಹಾಗಾದ್ರೆ ಆನ್ಸರ್ ಬಂದ್ಬಿಟ್ಟು ಯಾವುದು? TB. ಟೆರಾಬೈಟ್ ಇಸ್ ದ ಆನ್ಸರ್ಸ್. ಟೆರಾಬೈಟ್ ಇಸ್ ದಿ ಆನ್ಸರ್, TB. ಓಕೆ, ನೆಕ್ಸ್ಟ್ ವಿಚ್ ಇಸ್ ದ ಫಾಲೋಯಿಂಗ್ ಮೆಮೊರಿ ಇಸ್ ದ ಶಾರ್ಟೆಸ್ಟ್ ಆಕ್ಸೆಸ್ ಟೈಮ್. ನೋಡಿ ಫ್ರೆಂಡ್ಸ್, ಇದು ಕ್ವಶನ್ಸು ವೆರಿ 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 ಇಂಪಾರ್ಟೆಂಟ್. ನಿಮಗೆ ಸಬ್ ರಿಜಿಸ್ಟರ್ ಎಕ್ಸಾಮಲ್ಲಿ ಕೇಳಿದ್ದ, ಇದನ್ನು ಗ್ರೂಪ್ C ಎಕ್ಸಾಮಲ್ಲಿ ಕೇಳಿದ ಈ ಕ್ವಶನ್ಸು. ಈ ಕೆಳಗಿನಲ್ಲಿ ಯಾವುದು ಶಾರ್ಟೆಸ್ಟ್ ಆಕ್ಸೆಸ್ ಟೈಮ್? ಈ ಕೆಳಗಿನಲ್ಲಿ ಕೊಟ್ಟಿರ್ತಕ್ಕಂಥ ಮೆಮೊರಿಯಲ್ಲಿ ಯಾವುದು ಶಾರ್ಟೆಸ್ಟ್ ಆಕ್ಸೆಸ್ ಟೈಮ್ ಅಂದರೆ ಫ್ರೆಂಡ್ಸ್, ಇದು ಕ್ಯಾಶ್ ಮೆಮೊರಿ ಬರುತ್ತೆ. ನೋಡಿ ನಿಮ್ಮ ಕ್ಯಾಶ್ ಮೆಮೊರಿ ನೋಡಿ, ಹಂಗೆ ಕೇಳಿಲ್ಲ ಅವನು. ಹೈ ಸ್ಪೀಡ್ ಮೆಮೊರಿ, ಕ್ಯಾಶ್ ಮೆಮೊರಿ ಕೇಳ್ಬಿಟ್ಟು ಬರೆದ್ಬಿಡಿ. ಕ್ಯಾಶ್ ಮೆಮೊರಿ 3 ಕ್ವಶನ್ಸ್ ಕವರ್ ಆಯ್ತಲ್ಲ, ಎಲ್ಲಿರುತ್ತೆ, ಏನು ಮಾಡುತ್ತೆ ಅಂತ ಕ್ವಶನ್ ಬಂದು ಹೋಗ್ಬಿಡ್ತಲ್ಲ, ಅದು ಏನಕ್ಕೆ ಯೂಸ್ ಮಾಡ್ತೀವಂತ. ಅದನ್ನು ಬಿಟ್ಟು ಇದು ಸ್ವಲ್ಪ ಡಿಫಿಕಲ್ಟಾಗಿ ಕೇಳ್ತೀವಿ ನೋಡಿ. ಇದು ಇಂಪಾರ್ಟೆಂಟ್ ನಿಮಗೆ. ಈ ಕ್ವಶನ್ಸ್ ಈ ಥರ ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಈ ಕ್ವಶನ್ ಇದೆಯಲ್ಲ, ಇದು ಸಬ್ ರಿಜಿಸ್ಟರ್ ಎಕ್ಸಾಮ್. ಬೇಕಾದ್ರೆ ಕ್ವಶನ್ ಪೇಪರ್ ತೆಗೆದು ನೋಡಿ. ಸಬ್ ರಿಜಿಸ್ಟರ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಒಂದು 4 ಕ್ವಶನ್ಸ್ ಇದ್ದಾವೆ. ಅದು ಯಾರೂ ಟಚ್ ಮಾಡಿಲ್ಲ ಅವಾಗ ಆ ಎಕ್ಸಾಮಲ್ಲಿ. ಸಬ್ ರಿಜಿಸ್ಟರ್ ಫಸ್ಟ್ ಟೈಮ್ ಕಾಲದಾಗ ಗ್ರೂಪ್ C ಇಲ್ಲಿ. ಓಕೆ, ಈ ಕೊಟ್ಟಿರ್ತಕ್ಕಂಥ ಇದರಲ್ಲಿ ಯಾವುದು ಶಾರ್ಟೆಸ್ಟ್ ಆಕ್ಸೆಸ್ ಟೈಮ್ ಅಂತಂದರೆ ಇದು ಕ್ಯಾಶ್ ಮೆಮೊರಿ. ಓಕೆ, ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಫ್ರೆಂಡ್ಸ್. ರೈಟ್. ಸೊ ನೆಕ್ಸ್ಟ್, ಹಾಗಾದ್ರೆ ಈಗ ನೀವೇ ಆನ್ಸರ್ ಮಾಡಿ. ನೋಡಿ, ನಿಮಗೆ ಕ್ವಶನ್ನ ಪೇಪರ್ನ ನಂಬರ್ ಆಫ್ ಅಪ್ಲಿಕೇಶನ್ ಜಾಸ್ತಿ ಹೋಗಿ ಕಾಂಪಿಟೇಷನ್ ಜಾಸ್ತಿ ಇತ್ತು ಅಂದಾಗ, ನಂಬರ್ ಆಫ್ ಪೋಸ್ಟು ಕಡಿಮೆ ಇದ್ದು ಅಪ್ಲಿಕೇಶನ್ ಜಾಸ್ತಿ ಹೋದಾಗ ನಿಮಗೆ ಕ್ವಶನ್ ಏನು ಮಾಡ್ತಾನೆ, ಫ್ರೇಮ್ ಮಾಡಬೇಕಾದ್ರೆ ಡಿಫ್ರೆಂಟಾಗಿ ಮಾಡ್ತಾರೆ. ಒಂದು ಕ್ವಶನ್ ಕಂಪ್ಲೀಟ್ 1 ಪೇಜ್ನ
ಪೇಜ್ ಆಗಿ ಕನ್ವರ್ಟ್ ಮಾಡ್ತಾರೆ. ನೀವೇನು ಕಂಪ್ಲೀಟ್ ಏನು ಮೆಮೊರಿ ಇದೆ ಒಂದು ನೋಡಿ, ಎಲ್ಲ ಒಂದೇ ಕ್ವಶನ್ಸಲ್ಲಿ ಕವರ್ ಮಾಡ್ಬಿಟ್ಟು ಇಲ್ಲೇನು ಮಾಡಿದ್ದಾನೆ ಅವನು, ಎಲ್ಲ ಇನ್ಪುಟ್ ಡಿವೈಸಸ್ ಸೇರಿ ಒಂದು ಕ್ವಶನ್ಸ್ ಹಾಕ್ಬಿಟ್ಟಿದ್ದಾನೆ ಫ್ರೆಂಡ್ಸ್. ನೋಡಿ ಏನು, ಎ ಮೌಸ್ ಈಸ್ ಎ ಡಿವೈಸ್ ಟು ಮೂವ್ ದ ಕರ್ಸರ್ ಆನ್ ದ CRT ಸ್ಕ್ರೀನ್. ವೆರಿ ಗುಡ್, ಅವ್ನು ಕರೆಕ್ಟಾಗಿ ಹೇಳಿದ್ದಾನೆ. ಮೌಸ್ ಅಂತದ್ದು ಒಂದು ಇನ್ಪುಟ್ ಸಾಧನ, ಅದು CRT ಸ್ಕ್ರೀನ್ ಮೇಲೆ ಅದು ಮೂವ್ ಆಗುತ್ತೆ ಕನ್ವೆಂಟ್ ಹೇಳಿದ್ದಾನೆ. CRT ಪರದೆಯ ಕರ್ಸರನ್ನು ವೇಗವಾಗಿ ಚಲಿಸಲು ಮೌಸು ಒಂದು ಸಾಧನ ಅಂತ ಹೇಳಿದೆ ನಾವು, ಕರೆಕ್ಟ್ ಅಲ್ವಾ. ನೆಕ್ಸ್ಟು, ಸ್ಕ್ಯಾನರ್ ಕನ್ವರ್ಟ್ಸ್ ಪ್ರಿಂಟೆಡ್ ಟೆಕ್ಸ್ಟ್, ಗ್ರಾಫಿಕ್ಸ್, ಪಿಕ್ಚರ್ ಟು ಡಿಜಿಟಲ್ ಫಾರ್ಮ್ ಅಂತ ಹೇಳಿದೆ ನಾವು. ಮುದ್ರಿತ ಟೆಕ್ಸ್ಟ್, ಗ್ರಾಫಿಕ್, ಚಿತ್ರ ಇತ್ಯಾದಿಗಳನ್ನು ಸ್ಕ್ಯಾನರ್ ಡಿಜಿಟಲ್ ರೂಪಕ್ಕೆ ಬದಲಾಯಿಸಿದೆ. ಸ್ಕ್ಯಾನರ್ ವಾಟ್ ಇಸ್ ದ ಫಂಕ್ಷನ್ಸ್ ಆಫ್ ಸ್ಕ್ಯಾನರ್ ಅಂತಂದರೆ ಇಟ್ ಕನ್ವರ್ಟ್ಸ್ ಟೆಕ್ಸ್ಟ್, ಗ್ರಾಫಿಕ್, ಪಿಕ್ಚರ್ ಇಂಟು ಡಿಜಿಟಲ್ ಫಾರ್ಮ್. ನೀವು ಏನಿರುತ್ತೆ ಚಿತ್ರ ಆಗಿರ್ಬೋದು, ನಿಮ್ಮ ಟೆಕ್ಸ್ಟ್ ಆಗಿರ್ಬೋದು, ಬೇರೆ ಅದಾದ್ರೆ ಏನು ಮಾಡುತ್ತೆ, ಸಿಸ್ಟಮ್ಗೆ ಡಿಜಿಟಲ್ ಡಿಜಿಟಲ್ ರೂಪದಲ್ಲಿ ನಿಮಗೆ ಕನ್ವರ್ಟ್ ಮಾಡುತ್ತೆ. ದಟ್ ಇಸ್ ದ ಫಂಕ್ಷನ್ಸ್ ಆಫ್ ಸ್ಕ್ಯಾನರ್ ಅದು ಒನ್ ಆಫ್ ದಿ ಇನ್ಪುಟ್ ಡಿವೈಸ್. ನೆಕ್ಸ್ಟ್, ಟಚ್ ಸ್ಕ್ರೀನ್ is the computer is a sensitive to users touch. ಟಚ್ ಸ್ಕ್ರೀನ್ ಇದೆ ನೋಡಿ, ನಾವು ಡಿಜಿಟಲ್ ಬೋರ್ಡ್ ಇದೆ ಟಚ್ ಸ್ಕ್ರೀನ್ ಅಂದ್ಕೊಳ್ಳಿ, ಅಥವಾ ATMಗೆ ಹೋಗ್ತಾ ಅದು ಟಚ್ ಸ್ಕ್ರೀನ್. ಓಕೆ, ಅದು ಸಮೇತ ಇನ್ಪುಟ್ ಡಿವೈಸ್ಗೆ ಉದಾಹರಣೆ ಆಗುತ್ತೆ. ನೆಕ್ಸ್ಟ್, MIS ಅಲ್ಲಿ ಹೇಳಿದೆ, MIS ಕೇಪಬಲ್ ಆಫ್ ರೀಡಿಂಗ್ ಆ್ಯಂಡ್ ಕ್ಯಾರೆಕ್ಟರ್ಸ್ ಆನ್ ಎ ಪೇಪರ್ ರಿಟರ್ನ್ ವಿತ್ ಮ್ಯಾಗ್ನೆಟಿಕ್ ಇಂಕ್ ಅಂತ ಹೇಳಿದೆ. MIS ಸ್ಟ್ಯಾಂಡ್ ಫಾರ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನಿಷನ್, ದಿ ಎಕ್ಸಾಂಪಲ್ ಆಫ್ MICR. ಅದನ್ನು ಬಿಟ್ಟು ನೆಕ್ಸ್ಟ್ ಕ್ವಶನ್ ಏನಿದೆ, LCD monitor is used as an input device. Of course, LCD monitor is used as an input device. LCD ನೀವು ಎಲ್ಲಿ ಯೂಸ್ ಮಾಡ್ತೀರ, ನೀವು ATMಗೆ ಹೋಗಿ, ATMಗೆ ಅಲ್ಲಿ ಯೂಸ್ ಮಾಡೋದು ಯಾವುದು LCD. ಇವೆಲ್ಲ ಬಂದ್ಬಿಟ್ಟು ಯಾವುದಕ್ಕೆ ಉದಾಹರಣೆ ಆಗಿರುತ್ತೆ, ಇನ್ಪುಟ್ಗೆ ಉದಾಹರಣೆ ಆಗಿರುತ್ತೆ. ಇನ್ಪುಟ್ ಡಿವೈಸಸ್ಗೆ ಎಕ್ಸಾಂಪಲ್ಗೆ ಉದಾಹರಣೆ ಆಗಿರುತ್ತೆ ಫ್ರೆಂಡ್ಸ್. ನೋಡಿ, ಎಲ್ಲ ಈ ಕಂಪ್ಲೀಟ್ ಆ ಇನ್ಪುಟ್ ಡಿವೈಸ್ ಮೇಲೆ ಒಂದು ಕ್ವಶನ್ಸ್ನ ಪಿಕ್ ಮಾಡೋ, ಹಾಗಾದರೆ ಆನ್ಸರ್ಸು D 1 2 3 4 ಎಲ್ಲ ಕ್ವಶನ್ಸು ಆನ್ಸರ್ ಆಗೋಗಿರುತ್ತೆ. ಓಕೆ, ಸೊ 4 ಕೊಟ್ಟಿದ್ದಾನೆ ಅವನಿಲ್ಲಿ. ಅಂದರೆ ಲಾಸ್ಟ್ ಆ್ಯಕ್ಚುಲಿ 5 ಇಲ್ಲ, LCD ಮಾನಿಟರ್ ಅಂತ ಪರ್ಟಿಕ್ಯುಲರಾಗಿ ಅವ್ನು ಹೇಳಿದ್ದಾನೆ. ಇಲ್ಲಿ ಆಪ್ಷನ್ ಇನ್ನೊಂದು 5 ಇತ್ತು ಅಂದರೆ ಅದು ಆಗೋದು. ಆ್ಯಕ್ಚುಲಿ ನಿಮಗೆ TV ಇದು ಬರುತ್ತೆ, ಅದು LCD ಮಾನಿಟರ್ ಇಸ್ ಯೂಸ್ಡ್ ಆ್ಯಸ್ ಎನ್ ಇನ್ಪುಟ್ ಡಿವೈಸ್ ಅಂತ. LCD ಮಾನಿಟರ್ ಅಂತಂದರೆ ನಿಮಗೆ ಕಾಮನಾಗೆ ಆ ಪರ್ಟಿಕ್ಯುಲರಾಗಿ ATM ಅಂತ ಕೇಳಿದರೆ ನಿಮ್ಗೆ ಅಲ್ಲಿ ಅದು ಇನ್ಪುಟ್ ಡಿವೈಸ್ ಆಗೋದು. ಬಟ್ ಆಪ್ಷನ್ಸಲ್ಲಿ 1 2 3 4 ಅಂತ ಕೊಟ್ಟಿದ್ದೆ, ನಿಮ್ಗೆ ಆಪ್ಷನ್ ಡಿನೇ ಆನ್ಸರ್ ಆಗುತ್ತೆ. 1 2 3 4 ಬಂದ್ಬಿಟ್ಟು ಎಲ್ಲ ಇನ್ಪುಟ್ ಡಿವೈಸ್ಗೆ ಎಕ್ಸಾಂಪಲ್ ಆಗುತ್ತೆ. ರೈಟ್, ನೆಕ್ಸ್ಟ್ ಹಾಗಾದ್ರೆ ಇನ್ನೊಂದು ಕ್ವಶನ್ಸ್ ಕೇಳಿರ್ತಕ್ಕಂಥದ್ದು, ಡ್ಯಾಶ್ ಇಸ್ ಎ ವೋಲಟೈಲ್ ಮೆಮೊರಿ. ಈ ಕೊಟ್ಟಿರ್ತಕ್ಕಂಥದ್ದು ಯಾವುದು ವೋಲಟೈಲ್ ಮೆಮೊರಿ ಅಂದರೆ ಬಾಷ್ಪಶೀಲ ಸ್ಮರಣೆ ಅಂತ ಕರಿತೀವಿ. ವೋಲಟೈಲ್ ಮೆಮೊರಿ ಕನ್ನಡ ಅಂತ ಕರಿತೀವಿ ನಾವು. ಬಾಷ್ಪಶೀಲ ಸ್ಮರಣೆಗೆ ಯಾವುದು ಉದಾಹರಣೆ ಆಗಿದೆ ಅಂತ ಕೇಳಿದ್ದಾನೆ ಫ್ರೆಂಡ್ಸ್. ಯಾವುದು, RAM, ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಅಂದರೆ RAM, ರೀಡ್ ಓನ್ಲಿ ಮೆಮೊರಿ ಅಂದರೆ ROM, ಫ್ಲಾಪಿ ಡಿಸ್ಕು, ಹಾರ್ಡ್ ಡಿಸ್ಕ್ ಬಂದ್ಬಿಟ್ಟು ಸೆಕೆಂಡರಿ ಮೆಮೊರಿಗೆ ಉದಾಹರಣೆ ಆಗುತ್ತೆ ಫ್ರೆಂಡ್ಸ್. ಹಾರ್ಡ್ ಡಿಸ್ಕ್ ಬಂದ್ಬಿಟ್ಟು ಸೆಕೆಂಡರಿ ಮೆಮೊರಿಗೆ ಉದಾಹರಣೆ ಆಗುತ್ತೆ. ಓಕೆ, ಇಲ್ಲಿ ಫ್ಲಾಪಿ ಡಿಸ್ಕು ಸೆಕೆಂಡರಿ ಮೆಮೊರಿಗೆ ಉದಾಹರಣೆ ಆಗುತ್ತೆ. ಇದು ರ್ಯಾಮನ್ನು ಸಮೇತ ನಾವು ಸೆಕೆಂಡರಿ ಪರ್ಮನೆಂಟ್ ಮೆಮೊರಿಗೆ ತೊಗೊಳ್ತೀವಿ. ಹಾಗಾದರೆ ನಮಗೆ ಬಾಷ್ಪಶೀಲ ಸ್ಮರಣೆ ಅಥವಾ ವೋಲಟೈಲ್ ಮೆಮೊರಿಗೆ ಉದಾಹರಣೆ ಯಾವುದು, RAM, ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಅಂತ ಕರಿತೀವಿ ಫ್ರೆಂಡ್ಸ್. ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ. ರೈಟ್, ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಯೂನಿಟ್ ಈಸ್ ಕಾಲ್ಡ್ ಆ್ಯಸ್ ಬ್ರೈನ್ ಆಫ್ ದ ಕಂಪ್ಯೂಟರ್. ನೀವೇ ಹೇಳಬೇಕು, ಯಾವ ಯೂನಿಟು ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಕರಿತೀವಿ ಅಂತಂದರೆ ಯಾವುದು, CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. CPU is the brain of the computers. CPU is the brain of the computers. Okay, ಇದು CU ಕಂಟ್ರೋಲ್, ಓನ್ಲಿ ಕಂಟ್ರೋಲ್ ಮಾಡುತ್ತೆ ಅಷ್ಟೇ ಅದು. CU ಓನ್ಲಿ ದ ಕಂಟ್ರೋಲ್ಸ್. ಮತ್ತು ALU ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಕರಿತೀವಿ. ರೈಟ್, ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಈಸ್, ಹಾಫ್ ಬೈಟ್ ಈಸ್ ಆಲ್ಸೋ ನೋನ್ ಆ್ಯಸ್. ನನಗೆ ಕ್ವಶನ್ ನೋಡಿ ಹೇಳಿದಾನೆ, ಕೇಳ್ಬಿಟ್ಟಿದ್ದಾನೆ ಆಲ್ರೆಡಿ. ಹಾಫ್ ಬೈಟ್ ನಿಮಗೆ 4 ಬಿಟ್ ಕೇಳಿದ್ರೆ ಬರೆದು ಬರ್ತಿದ್ರಿ ಇಲ್ಲಿ. ಹಾಫ್ ಬೈಟ್ ಅಂತ ಹಾಫ್ ಬೈಟ್ ಅಂದರೆ ಯಾವುದು, ನಿಬಲ್. ಹಾಫ್ ಬೈಟ್ ಅಂದರೆ ಯಾವುದು, ನಿಬಲ್. ಓಕೆ, ಇದು ನಿಬಲ್. ಹಾಫ್ ಬೈಟ್, ಓಕೆ, ಇಸ್ ಆಲ್ಸೋ ನೋನ್ ಆ್ಯಸ್ ನಿಬಲ್. ಹಾಫ್ ಬೈಟ್ ಈಸ್ ಆಲ್ಸೋ ನೋನ್ ಆ್ಯಸ್ ನಿಬಲ್. ಅಥವಾ 4 ಬಿಟ್ ಬದಲು ಅವನು ಹಾಫ್ ಬೈಟ್ ಅಂತ ಕೇಳಿದ್ದಾನೆ. ಓಕೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಕ್ವಶನ್, ಎ ನಂಬರ್ ಆಫ್ ಬಿಟ್ಸ್ ಕಂಪ್ಯೂಟರ್ ಕ್ಯಾನ್ ಪ್ರೋಸೆಸ್ ಅಟ್ ಒನ್ಸ್ ಈಸ್ ಕಾಲ್ಡ್ ಆ್ಯಸ್. ಎ ನಂಬರ್ ಆಫ್ ಬಿಟ್ಸ್ ಕಂಪ್ಯೂಟರ್ ಕ್ಯಾನ್ ಪ್ರೋಸೆಸ್. ನೋಡಿ ಫ್ರೆಂಡ್ಸ್, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇದಕ್ಕೆ ನಿಮ್ಗೆ ಆನ್ಸರ್ ಬಂದ್ಬಿಟ್ಟು ವರ್ಡ್ ಬರ್ತಿದ್ದು. ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಕ್ವಶನ್ಸ್ ಎಕ್ಸಾಮ್ ಇದು. ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಕೊಡಿದಾನೆ, ಅಲ್ಲಿ ಅದು 2 ಎಕ್ಸಾಮ್ ಆಯಿತು, PU ಮೇಲೆ ಮತ್ತು ಡಿಗ್ರಿ ಮೇಲೆ ಒಂದು. ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು, ವರ್ಡ್ ಇದು PU ಬೇಸ್ಡ್ ಮೇಲೆ ಒಂದು ಕ್ವಶನ್ ಕೇಳಿದ್ದ ಅಲ್ಲಿ ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟ್ರಲ್ಲಿ, FDA ಮತ್ತು ಅದರಲ್ಲಿ. ಓಕೆ, ಏನು ಇಲ್ಲಿ ನಾವು ಮೈಕ್ರೋ ಪ್ರೊಸೆಸರ್ ಸ್ಪೆಸಿಫಿಕೇಷನ್ ಅಂತ ತೊಗೊಳ್ತೀವಿ ಫ್ರೆಂಡ್ಸ್. ಮೈಕ್ರೋ ಪ್ರೊಸೆಸರ್ ಸ್ಪೆಸಿಫಿಕೇಷನ್ ತೊಗೊಳ್ತೀವಿ ನಾವು. ಮೈಕ್ರೋ ಪ್ರೊಸೆಸರ್ ಸ್ಪೆಸಿಫಿಕೇಷನ್ ಅಂತ ನಾವು ಅದರಲ್ಲಿ ನಾವು ಆ ಮೈಕ್ರೋ ಪ್ರೊಸೆಸರ್ನ ನಾವು ಯಾವ ರೀತಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಈ ಮೇನ್ 3 ಕಾನ್ಸೆಪ್ಟನ್ನ ಯೂಸ್ ಮಾಡ್ಕೊತೀವಿ. ಒಂದು ಮೆಮೊರಿ ಸೈಜು, ಒಂದು ಮೆಮೊರಿ,
ಸೈಜು, ಓಕೆ, ಮೆಮೊರಿ ಅಥವಾ ಮೆಮೊರಿ ಸೈಜ್ ಅಂತ ಹೇಳ್ತೀವಿ. ಇನ್ನೊಂದು ಕ್ಲಾಕ್ ಸ್ಪೀಡು, ಓಕೆ ಓಕೆ, ಮೆಮೊರಿ ಮತ್ತು ಕ್ಲಾಕ್ ಸ್ಪೀಡು, ಮತ್ತು ಆಮೇಲೆ ವರ್ಡ್ ಸೈಜ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ವರ್ಡ್ ಸೈಜು, ಓಕೆ, ವರ್ಡ್ ಸೈಜು, ಮೆಮೊರಿ ಮತ್ತು ಕ್ಲಾಕ್ ಸ್ಪೀಡು, ಈ ಮೂರನ್ನ ಈ ಒಂದು ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ನಾವು ಮೈಕ್ರೋ ಪ್ರೊಸೆಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಆ ವರ್ಡ್ ಸೈಜ್ ಅಂತಂದರೆ ನಂಬರ್ ಆಫ್ ಬಿಟ್ಸ್, ಅದೇ ಆ ಡೆಫಿನೇಷನ್, ನಂಬರ್ ಆಫ್ ಬಿಟ್ಸ್ ಕಂಪ್ಯೂಟರ್ ಕ್ಯಾನ್ ಪ್ರೋಸೆಸ್ ಈಸ್ ಕಾಲ್ಡ್ ಆ್ಯಸ್ ವರ್ಡ್ ಸೈಜ್. ಅಂದರೆ ನಂಬರ್ ಆಫ್ ಬಿಟ್ಸ್ ಕಂಪ್ಯೂಟರ್ ಕ್ಯಾನ್ ಪ್ರೋಸೆಸ್ ಈಸ್ ಕಾಲ್ಡ್ ಆ್ಯಸ್ ವರ್ಡ್ ಸೈಜ್. ಆ ಒಂದು ಪರ್ಟಿಕ್ಯುಲರ್ ಸೈಕಲಲ್ಲಿ ಎಷ್ಟು ಬಿಟ್ಸ್ನ ಪ್ರೋಸೆಸ್ ಮಾಡ್ಬೋದು ಅದ್ರ ಮೇಲೆ ನಾವು ಕ್ಲಾಸಿಫಿಕೇಷನ್ ಮಾಡಿಕೊಂಡು ಮೈಕ್ರೋ ಪ್ರೊಸೆಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಓಕೆ, ಅಲ್ಲಿ ಈ ಮೈಕ್ರೋ ಪ್ರೊಸೆಸ್ ಸ್ಪೆಸಿಫಿಕೇಷನ್ಸಲ್ಲೇ ಈ ಒಂದು ಕಾನ್ಸೆಪ್ಟ್ ಬರುತ್ತೆ ನಿಮ್ಮ NCERT. ಸೊ ಆ ಬುಕ್ಸಲ್ಲಿ ಕೊಟ್ಟಿದ್ದೇನೆ ಕ್ಲಿಯರಲ್ಲಿ. ಓಕೆ, ಅದಕ್ಕೆ ಇದು ಆನ್ಸರ್ ಬಂದ್ಬಿಟ್ಟು ವರ್ಡ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಸೊ ನೆಕ್ಸ್ಟು ರೆಸೊಲ್ಯೂಷನ್ ಆಫ್ ಲೇಸರ್ ಪ್ರಿಂಟರ್ ಈಸ್ ಸ್ಪೆಸಿಫೈಡ್ ಇನ್ ಟರ್ಮ್ಸ್ ಆಫ್ ರೆಸೊಲ್ಯೂಷನ್ನ. ಲೇಸರ್ ಪ್ರಿಂಟರ್ ನಾವು ಯಾವ ಥರ ನಾವು ಕನ್ಸಿಡರ್ ಮಾಡ್ಕೊತೀವಿ ಅಂದರೆ DPI ಅಂದರೆ ಯಾವುದ್ರಲ್ಲಿ ಮೆಜರ್ ಮಾಡ್ತೀವಿ. ನೋಡಿ ಪ್ರಿಂಟರ್ಸಲ್ಲಿ ನಾವು ಎರಡು ರೀತಿಯಲ್ಲಿ ಕ್ಲಾಸಿಫಿಕೇಷನ್ ಮಾಡ್ಕೊತೀವಿ, ಇಂಪ್ಯಾಕ್ಟ್ ಪ್ರಿಂಟರ್ಸ್ ಮತ್ತು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್ ಅಂತ. ಇಂಪ್ಯಾಕ್ಟ್ ಪ್ರಿಂಟರ್ಸ್